ಬಹಳ ಈಸಿ ಕ್ವಶನ್ ಇದು ನೋಡಿ. ಇದು ಮ್ಯಾರಥಾನ್, ಇದು ಕಂಟಿನ್ಯೂಸ್ ಒಂದು 3 hours ಇರುತ್ತೆ. ಯಾಕಂದ್ರೆ 2 ಶಿಫ್ಟ್ ಸಾಲ್ವ್ ಮಾಡ್ತಾ ಇದ್ದೀವಿ. ಇದರಲ್ಲಿ GKನೂ ಇರುತ್ತೆ ಮತ್ತೆ ನಿಮಗೆ ಸೈನ್ಸ್ ಕೂಡ ಇರುತ್ತೆ. ಸ್ಲೋ ಮಾಡಬೇಕಾ, ಸ್ಲೋ ಹೇಳಬೇಕಾ? ಓಕೆ ನೋಡಿ, ಇನ್ನೊಂದು ಇದು ಕ್ವಶನ್ ಪೇಪರ್ ಸಾಲ್ವ್ ಇರುತ್ತಲ್ಲ. ಈಗ ಬೇಸಿಕ್ ಕ್ಲಾಸ್ ಇತ್ತು ಅಂದ್ರೆ ನಾನು ನಿಮ್ಗೆ ಸ್ಲೋ ಮಾಡ್ತೀನಿ. ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಕ್ಲಾಸ್ ಯೂಟ್ಯೂಬಲ್ಲಿ ಇದೆ ಅಲ್ಲ, ಅದ್ರಲ್ಲಿ ನಿಮ್ಗೆ ಸ್ಲೋ ಆಗಿ ಹೇಳಿದ್ದೀನಿ. ಸೊ ನೀವು ಅದನ್ನ ನೋಡ್ಬೋದು. ಇದು ಎಕ್ಸಾಮ್ ಕ್ವಶನ್ ಅಲ್ಲ, ಸ್ವಲ್ಪ ಸಾಲ್ವ್ ಮಾಡಬೇಕು ಇವನ್ನ, ಇಲ್ಲಾಂದ್ರೆ ಕಡಿಮೆ ಆಗ್ತಾವೆ ನೋಡಿ. 400 4 ವರ್ಷಕ್ಕೆ 480 ಆಗುತ್ತೆ. 400 ರೂಪಾಯಿ ಇದೆಲ್ಲ, ಇದು 4 ವರ್ಷಕ್ಕೆ 480 ಆಗುತ್ತೆ. 400 4 ವರ್ಷಕ್ಕೆ 480 ಆದರೆ ಸೊ ಎಷ್ಟು ಇಂಟ್ರೆಸ್ಟ್ ಬರುತ್ತೆ? 80 ಇಂಟ್ರೆಸ್ಟ್ ಬರುತ್ತೆ. ಓಕೆ, 400 ರೂಪಾಯಿದ್ದು 480 ಆದರೆ ಇಂಟ್ರೆಸ್ಟ್ 80 ಬಂತು. ಎಷ್ಟು ವರ್ಷಕ್ಕೆ? 4 ವರ್ಷಕ್ಕೆ. ಸೊ 4 ವರ್ಷಕ್ಕೆ ಎಷ್ಟು? 20 ಇಂಟ್ರೆಸ್ಟು. ಸೊ 20% ಅಂತ ಹಾಕ್ತಿದ್ರು ಎಷ್ಟೋ ಜನ, ಬಟ್ 20 ಇಲ್ಲ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 20 ಬಂದಿದೆ ಅಲ್ಲ, 20 400ಕ್ಕೆ 20 ಬಂದಿದೆ. 400ಕ್ಕೆ 20 ಬಂದಿದೆ ನೋಡ್ರಿ. 400 ರೂಪಾಯಿ ನೀವು ಒಬ್ಬರಿಗೆ ಬಡ್ಡಿ ಲೆಕ್ಕದಲ್ಲಿ ಕೊಡ್ತೀರಿ, 480 ರೂಪಾಯಿ ಆಗುತ್ತೆ. 4 ವರ್ಷಕ್ಕೆ ಎಷ್ಟು ಬಡ್ಡಿ ಬಂತು? 80 ರೂಪಾಯಿ. ಹಂಗಾರೆ ವಾರ್ಷಿಕ ಬಡ್ಡಿ ದರ ಅಂತಂದ್ರೆ, ಬಡ್ಡಿ ದರ ಏನಿರುತ್ತಲ್ಲ ಇದು ವಾರ್ಷಿಕ ಇದೆ. ಹಂಗಾರೆ 1 ವರ್ಷಕ್ಕೆ ಎಷ್ಟಾಗುತ್ತೆ? 20 ರೂಪಾಯಿ ಆಗುತ್ತೆ. ಸೊ 400ಕ್ಕೆ 20 ಆದರೆ 100ಕ್ಕೆ ಎಷ್ಟು? 400ಕ್ಕೆ 20 ಆದರೆ 100ಕ್ಕೆ ಎಷ್ಟು? ಸೊ ಇದು ನೋಡಿ, 4 5 20, ಇದು 0 ತೆಗಿರಿ, 1 5 5. ಸೊ ಆನ್ಸರ್ ಇದು 5%. ಇಲ್ಲಾಂದ್ರೆ 400 4 ಭಾಗ ಮಾಡಿ, 20ನ್ನ 4 ಭಾಗ ಮಾಡಿದ್ರೆ 5% ಬರುತ್ತದೆ. ಅರ್ಥ ಆಯ್ತಾ? ನೋಡಿ, ನಾನೀಗ ಈ ಟೀಚಿಂಗ್ ಫೀಲ್ಡ್ ಬಂದು ಸುಮಾರು 11 ವರ್ಷ ಆಯಿತು. ಸಾಕಷ್ಟು ವಿದ್ಯಾರ್ಥಿಗಳು ಈಗ ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿ ಇದ್ದಾರೆ ನಮ್ಮ ಸ್ಟೂಡೆಂಟ್ಸ್. ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ಹುದ್ದೆಲ್ಲೂ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು. ಸೊ ನೀವು ಅದ್ರ ನೆಕ್ಸ್ಟ್ ಆಗಬೇಕು ಅಂತಂದರೆ ಬೇರೆಯವ್ರಿಗಿಂತ ನಿಮ್ಮ ಸ್ಪೀಡು ಜಾಸ್ತಿ ಇರಬೇಕು, ಅಕ್ಯುರೇಸಿ ಜಾಸ್ತಿ ಇರಬೇಕು. ಇಲ್ಲ ಅಂತಂದರೆ ಅಯ್ಯೋ 1ರಿಂದ ಮಾರ್ಕ್ಸಿಂದ ಹೋಯ್ತು, 2 ಮಾರ್ಕ್ಸಿಂದ ಹೋಯ್ತು ಅಂತ ಬರೀ ರೀಸನ್ನೇ ಹೇಳಬೇಕಾಗುತ್ತೆ ನೋಡಿ. ಎ ಮತ್ತು